ಮೂರು ಬಾರಿ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಮೊದಲ ಬಾರಿಗೆ ಬಹಿರಂಗವಾಗಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಖಾಸಗಿ ಕಾಲೇಜಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಆ ಕಾಲೇಜಿನ ಸಿಬ್ಬಂದಿಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 2013ರಲ್ಲಿ ನಾನು ಎಲೆಕ್ಷನ್ ಸೋತಿದ್ರಿಂದ ಸಿಎಂ ಸ್ಥಾನ ಕೈತಪ್ಪಿತ್ತು. ಬಹುಶಃ ಆಗ ನಾನು ಗೆದ್ದಿದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗ್ತಿರ್ಲಿಲ್ಲ, ನಾನು ಮುಖ್ಯಮಂತ್ರಿ ಆಗ್ತಿದ್ನೇನೋ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ 2018ರಲ್ಲಿ ಮೈತ್ರಿ ಆದಾಗ ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡಿದ್ರು, ಅವತ್ತು ನನ್ನನ್ನ ಮುಖ್ಯಮಂತ್ರಿ ಮಾಡಬಹುದಿತ್ತಲ್ವಾ ಅಂತ ಪರಂ ಬೇಸರವನ್ನ ಹೊರಹಾಕಿದ್ದಾರೆ. ಆದ್ರೆ ಯಾವುದೋ ಕಾರಣಕ್ಕೆ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡಿದ್ರು. ಈ ಬಾರಿಯೂ ಪ್ರಯತ್ನ ಮಾಡದೆ ಆಗುತ್ತೆ ಎನ್ನುವಂತಹ ವಿಶ್ವಾಸ ಕೂಡ ಇತ್ತು. ಆದ್ರೆ ಏನ್ ಮಾಡೋದು, ಪಾಲಿಟಿಕ್ಸ್ ಬೇರೆ ರೀತಿಯ ತೀರ್ಮಾನಗಳು ಹೇಗೇಗೋ ಆಗುತ್ತೆ. ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ಪರಮೇಶ್ವರ್ ತಮ್ಮ ರಾಜಕೀಯ ಜೀವನ ಹಾಗೂ ನಡೆದು ಬಂದ ಹಾದಿಯನ್ನ ನೆನೆದು ಭಾವುಕರಾಗಿದ್ದಾರೆ. ಕಲ್ಪನೆ ಕೂಡ ಇರಲಿಲ್ಲ. ಕಾಲೇಜ್ ಡೇಸ್ ಇಂದ ನಾನೇನು ಯೂತ್ ಕಾಂಗ್ರೆಸ್ NSUI ಆ ಥರದ್ದೆಲ್ಲ ಓಡಾಡ್ತಿರ್ಲಿಲ್ಲ. ಯಾಕೆಂದ್ರೆ ನಮಗೆ ಟೈಮ್ ಇರಲಿಲ್ಲ. ನಮ್ಮದು ಟ್ರೈಮಿಸ್ಟರ್ ಸಿಸ್ಟಮ್. 3 ತಿಂಗಳಿಗೆ 14 ಸಬ್ಜೆಕ್ಟ್ ಎಕ್ಸಾಮ್, 35 ಎಕ್ಸಾಮ್ ಬರೀಬೇಕು. ಅದು ಅಮೆರಿಕನ್ ಸಿಸ್ಟಮ್. ಅದರಲ್ಲಿ ನಾವು ಓದಿದ್ವಿ. ಸೊ ನಮಗೆ ಸಮಯನೇ ಇರಲಿಲ್ಲ ಏನಕ್ಕೂ. ಹಾಗಾಗಿ ಅಷ್ಟೆಲ್ಲ ಮಾಡ್ಕೊಂಡ ಮೇಲೆ ಇಲ್ಲಿ ಭಾಳ ಯೋಚನೆ ಮಾಡಿ, ನಾನು ನನ್ನ ವೈಫ್ ಇಬ್ಬರು ಭಾಳ ಯೋಚನೆ ಮಾಡಿ ಸುದೀರ್ಘವಾಗಿ ಒಂದು ಹೆಚ್ಚು ಕಮ್ಮಿ 2 ತಿಂಗಳು ತಗೊಂಡು ಈ ತೀರ್ಮಾನಕ್ಕೆ. ಯಾಕೆಂದರೆ ಇದು ಲೈಫ್ನಲ್ಲಿ ಒಂದೇ ಸರಿ. ಸೊ ಅದನ್ನು ತೀರ್ಮಾನ ಮಾಡಿ ಉಳ್ಕೊಂಡೆ. ರಾಜಕೀಯ ಆಕಸ್ಮಿಕವಾಗಿ ಆಯಿತು. ರಾಜೀವ್ ಗಾಂಧಿ ಅವರು ನಮ್ಮ ಕ್ಯಾಂಪಸ್ಸಿಗೆ ಬಂದರು, ಪ್ರೈಮ್ ಮಿನಿಸ್ಟರ್ ಆಗಿ. ಅವ್ರ ಸಂಪರ್ಕ ಬಂತು, ಕರೆ ಕೊಟ್ಟರು, ಸೇರಿಕೊಂಡೆ. ಇವತ್ತು ಹೆಚ್ಚು ಕಡಿಮೆ 40 ವರ್ಷ ಆಗ್ತಾ ಬಂತು. 2 ವರ್ಷ ಆದರೆ 40 ವರ್ಷ ಆಗುತ್ತೆ. 40 ವರ್ಷದಲ್ಲಿ ಅಷ್ಟು ಸರ್ವಿಸ್ ಮಾಡಿದ್ದೀನಿ. ಇಲ್ಲಾಂದ್ರೆ ಯಾರು ಗುರುತಿಸೋಲ್ಲ, ಪಕ್ಷ ಗುರುತಿಸೋಲ್ಲ. ನನಗೆ ಎಲ್ಲ ಹುದ್ದೆನೂ ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಹಿಡಿದು ನನಗೆ ನಮ್ಮ ಪಕ್ಷದಲ್ಲಿ ವರ್ಕಿಂಗ್ ಕಮಿಟಿ ಅಂದರೆ ಭಾಳ ಮುಖ್ಯವಾದದ್ದು. ಡೆಲ್ಲಿನಲ್ಲಿ AICC ವರ್ಕಿಂಗ್ ಕಮಿಟಿ ಅಂದರೆ ನಮ್ಮ ಪಕ್ಷದಲ್ಲಿ ಹಾಕುವ ಎಲ್ಲರ ತೀರ್ಮಾನಗಳು, ನಿರ್ಣಯಗಳು ಅಲ್ಲೇ ಆಗುತ್ತೆ. ಅದರ ಸದಸ್ಯನೂ ಕೂಡ ಮಾಡಿದ್ರು ನಾನು. ಅದಾದ ಮೇಲೆ 2018ರಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದು. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟ, ಹಣೆ ಬರನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ್ದು ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೋ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋಕ್ಕಿಲ್ಲ ನಾವು. ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕೊಲೀಗ್ಸಿಗೆಲ್ಲ, ನೋಡಪ್ಪ ನಮ್ಮನ್ನು ಜನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡ್ತಿರ್ತಾರೆ, ಹುಷಾರಾಗಿರ್ಬೇಕು. ಆ ರೀತಿ ಇವತ್ತು ಭಾಳ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಜಾಗ.
ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಮತ್ತು ನಿಮಗೆಲ್ರಿಗೂ ಕೂಡ ಯಾವುದೇ ರೀತಿ ಒಂದು ಬರೆದಾಗೆ ಸರ್ಕಾರದಲ್ಲಿ ನಾನು ಕೂಡ ನಡ್ಕೊಳ್ತೀನಿ. ಜೊತೆಗೆ ನಿಮ್ಮ ಶ್ರೇಯಸ್ಸು, ಸಂಸ್ಥೆಯ ಶ್ರೇಯಸ್ಸು ನನಗೆ ಭಾಳ ಮುಖ್ಯ. ಒಂದು ಹಂತದಲ್ಲಿ ನಾನು ನಮ್ಮ ಹೈಕಮಾಂಡ್ನವ್ರಿಗೆ ಹೇಳಿದೆ, ನನಗೆ ಸಾಕು ಮಾಡಿಬಿಡಿ, ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನನಗೆ ಭಾಳ ದೊಡ್ಡ ಕೆಲಸ ಇದ್ದಾವೆ, ನಾನು ವಾಪಸ್ ಹೋಗ್ತೀನಿ ಅಂತೇಳಿ ಕೂಡ ಅವ್ರಿಗೆ ಹೇಳಿದೆ. SM ಕೃಷ್ಣ ಅವ್ರ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಶನ್ ಎಲ್ಲ ಸಚಿವ ಮಾಡಿದ್ರು. ಆಗ ನಿಮಗೆ ಬಂದೆ, ಊರೆಲ್ಲ ಸಂತೋಷ ಪಡ್ಕೊಂಡು ಮೆರವಣಿಗೆ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಬರ್ಕ್ ಮಾಡ್ಕೊಂಡಿದ್ದೀನಿ. ಸಾರಿ, ಸಿದ್ಧಾರ್ಥ ಸಂಸ್ಥೆ ಸಾಮಾನ್ಯವಾಗಿ ಬಂದಿಲ್ಲ. ನಾವೆಲ್ಲ ಚಿಕ್ಕ ಊರಲ್ಲಿ ನೋಡಿದೆವು, ನಮ್ಮ ತಂದೆಯವರು ಗಾಡಿ ಕಟ್ಕೊಂಡು ಹಳ್ಳಿಗೆ ಹೋಗಿ ವ್ಯವಸಾಯ ಇಸ್ಕೊಂಡು ಬಂದು ಮಕ್ಕಳನ್ನು ಸಾಕಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ವರ್ಷಾರಿಗೆ ಅವತ್ತು ಕಲ್ಪನೆ ಇರಲಿಲ್ಲ, ಒಂದು ದಿವಸ ಇದು ವಿಶ್ವವಿದ್ಯಾನಿಲಯ ಆಗತ್ತೆ ಅಂತೇಳಿ. ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅದೆಲ್ಲ ಆಗಿರುವುದು ಈ 60 ವರ್ಷದಲ್ಲಿ ಒಬ್ಬ ಅಟೆಂಡರ್ ಇಂದ ಹಿಡಿದು, ಒಬ್ಬ ಹೆಡ್ ಮಾಸ್ಟರ್ ಇಂದ ಹಿಡಿದು ನೀವೆಲ್ಲರವರೆಗೂ ನಿಮ್ಮ ಕೈನಲ್ಲಿ ಏನಾಗಿದೆಯೋ ಅದನ್ನ ಸಹಾಯ ಮಾಡಿದೆ. ಯಾಕೆಂದ್ರೆ ಹಂಗಾದ್ರೆ ಇನ್ನೊಬ್ಬರೇ ಸಂಸ್ಥೆ ಕಟ್ಟಕ್ಕಾಗಲಿಲ್ಲ, ಶಿವಪ್ರಸಾದ್ ಒಬ್ಬರೇ ಸಂಸ್ಥೆ ಕಟ್ಟಲಿಲ್ಲ. ನೀವೆಲ್ಲರೂ ಸೇರಿ ಇವತ್ತು ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತಂದಿದೆ. ಇದನ್ನು ಬೆಳೀಬೇಕು, ಇನ್ನು ಮುಂದೆ ಶ್ರೇಯಸ್ಸಾಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ನಾವ್ಯಾರು ಶಾಶ್ವತ ಅಲ್ಲ, ಇವತ್ತಲ್ಲ ನಾಳೆ ಅಲ್ಲ ನಾಳಿದ್ದು ನಮ್ಮ ಸಮಯ ನಿಗದಿ ಮಾಡಿದ ದೇವರು. ಆ ಸಮಯ ಸರಿಯಾಗಿ ಹೋಗ್ಬಿಡ್ತೀವಿ, ಆದ್ರೆ ಇದು ಈ ಲೆಗಸಿ ಕಂಟಿನ್ಯೂ ಆಗ್ಬೇಕು. ಇವತ್ತು ದೇಶದಲ್ಲಿ ಶಿಕ್ಷಣಕ್ಕೆ ಬಹಳ ಪ್ರೋತ್ಸಾಹ ಇದೆ. ನಮ್ಮ ತಂದೆಯವರು ಇದನ್ನ ಒಬ್ಬ ಶಿಕ್ಷಕನಾಗಿ ಸ್ವಾಭಾವಿಕವಾಗಿ ಆರಿಸ್ಕೊಂಡು ಅವ್ರು ಬೇರೆ ಏನನ್ನೂ ಮಾಡಕ್ ಹೋಗ್ಲಿಲ್ಲ. ಶಿಕ್ಷಣ ಬದಲಾಯಿಸುತ್ತೆ ಮನುಷ್ಯನ, ನಮಗೆ ಭವಿಷ್ಯ ಕೊಡುತ್ತೆ, ನಮ್ಮ ಕ್ಯಾರೆಕ್ಟರ್ನ ಬದಲಾಯಿಸುತ್ತೆ. ನಾವು ನಡೆ, ನುಡಿ, ಸಂಸ್ಕೃತಿ, ಸಂಸ್ಕಾರ ಇಲ್ಲೆಲ್ಲ ಬದಲಾಯಿಸ್ಕೊಡುತ್ತೆ. ಅದೇ ಶಿಕ್ಷಣದ ಶಕ್ತಿ. ಜೊತೆಗೆ ಸ್ವಾಭಾವಿಕವಾಗಿ ಊಟನೂ ಕೊಡುತ್ತೆ. ಅದಕ್ಕಾಗಿ ಅವರು ನನಗೆ ಹೇಳೋರು, ನೋಡಿ ನಿಮಗೆ ಗೊತ್ತಾಗಲ್ಲ, ಈ ಶಿಕ್ಷಣದಿಂದ ನಾವು ಸಮಾಜದಲ್ಲಿ ಪರಿವರ್ತನೆ ಕಾಣಬಹುದು. ಒಬ್ಬ ವಿದ್ಯಾವಂತನಾದ್ರೆ ಅವನ ಮನಸ್ಸೇ ಬೇರೆ ತರ ಆಗುತ್ತೆ. ಅವನಿಗೆ ಜಾತಿ, ಧರ್ಮ ಮತ್ತು ಬೇರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ಎಂಗಳದಾಳ್. ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ನನಗೆ ಬಹಳ ವಿಶ್ವಾಸ ಇತ್ತು, ಜೊತೆಗೆ ನಾನು ಕೂಡ ಪ್ರಯತ್ನ ಮಾಡಿದ್ದೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸಾಮಾನ್ಯವಾಗಿ ಪರಮೇಶ್ವರ್ ಅವರು ತಮ್ಮ ಪಕ್ಷದ ವಿರುದ್ಧ ಅಥವಾ ಹೈಕಮಾಂಡ್ ವಿರುದ್ಧ ಯಾವತ್ತೂ ಬೇಸರ ಹೊರಹಾಕಿರಲಿಲ್ಲ. ಆದ್ರೆ ಈ ಬಾರಿ ಅವ್ರಿಗೆ ನಿಜವಾಗ್ಲೂ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಹೈಕಮಾಂಡ್ ಹಾಗೂ ತಮ್ಮ ಪಕ್ಷದ ವಿರುದ್ಧ ಬಹಳ ಬೇಸರಗೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತ. ಪ್ರತೀಕ್ಷಾ, ಸಾಮಾನ್ಯವಾಗಿ ಏನಂತಂದ್ರೆ ಯಾರಿಗೇ ಆಗ್ಲಿ, ಯಾರು KPCC ಅಧ್ಯಕ್ಷರು ಇರ್ತಾರೋ
ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಡ್ಕೊಂಡು ಬಂದಿತ್ತು. ಯಾವಾಗ 2010ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಅಧಿಕಾರವನ್ನ ತೆಗೆದುಕೊಳ್ತಾರೆ, ಅದಾದ ಬಳಿಕ ಬರುವಂತ 2013ರ ಚುನಾವಣೆಯಲ್ಲಿ ಅವರು ಪಕ್ಷವನ್ನ ಬಹುಮತದಿಂದ ಅಂದ್ರೆ ಅಧಿಕಾರಕ್ಕೆ ತರುವಂತ ಎಲ್ಲವನ್ನ ಕೂಡ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಆ ಒಂದು ಕಾರಣದಿಂದಾಗಿ ಅವರಿಗೆ ಮೊದಲನೇ ಬಾರಿ ಏನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಅವಕಾಶ ಅವರಿಗೆ ಕೈ ತಪ್ಪುತ್ತೆ. ಅದಾದ ಮೇಲೆ ಅವರು MLC ಆಗ್ತಾರೆ. ನಂತರ ಗೃಹ ಸಚಿವರಾಗಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೆಲಸವನ್ನ ಮಾಡ್ತಾರೆ. ತಿರ್ಗಾ ಮತ್ತೆ ಏನು ಅಂತಂದ್ರೆ ಮತ್ತೆ ಬರುವಂತಹ ಚುನಾವಣೆ 2018ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯ ವೇಳೆಯಲ್ಲಿಯೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಾರೆ. ಆಗ ಕೂಡ ಕಾಂಗ್ರೆಸ್ 80 ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ನ ಮೈತ್ರಿ ಸರ್ಕಾರ ರಚನೆಯಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನ ಪಡ್ಕೊಂಡಿದ್ದು ಕಾಂಗ್ರೆಸ್. ಆದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ JDS ಪಕ್ಷದ ಕುಮಾರಸ್ವಾಮಿ ಅವರಿಗೆ ಬಿಟ್ಕೊಡ್ತಾರೆ. ಅಲ್ಲಿ 2ನೇ ಬಾರಿಗೆ ಪರಮೇಶ್ವರ್ ಅವರಿಗೆ ಏನು ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತ್ತು ಅನ್ನುವಂಥದ್ದು. ಇನ್ನು 3ನೇ ಬಾರಿ ಕಳೆದ ವಿಧಾನಸಭೆ 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರೋದಿಲ್ಲ, ಆದ್ರೆ DCM ಆಗಿ ಹಿಂದೆ ಕೆಲಸವನ್ನ ಮಾಡಿರ್ತಾರೆ. ಜೊತೆಗೆ ಸುದೀರ್ಘ 8 ವರ್ಷಗಳ ಕಾಲ ಅವರು KPCC ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಬರುವಂತಹ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ. ಆಗ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆದ್ರೆ ಅಲ್ಲಿ ಹೈಕಮಾಂಡ್ ನಡುವೆ ಒಂದು ಒಡಂಬಡಿಕೆ ಆಗಿರುತ್ತೆ. ಸರ್ಕಾರದಲ್ಲಿ 2.5 ವರ್ಷದ ನಂತರ CM ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಪರಮೇಶ್ವರ್ ಅವರು ಇಟ್ಕೊಂಡಿರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟ ಬಳಿಕ DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಈ ವೇಳೆ ಅವರು ಹೈಕಮಾಂಡ್ ಜೊತೆ ಮಾತನಾಡಿರ್ತಾರೆ, ನನಗೆ ಈ ಸಾರಿ ಏನು CM ಸ್ಥಾನವನ್ನ ಬಿಟ್ಕೊಡಿ ಅನ್ನುವಂಥದ್ದು. ಆದ್ರೆ ಒಡಂಬಡಿಕೆಯಂತೆ KPCC ಅಧ್ಯಕ್ಷರಾಗಿದ್ದಂತ DK ಶಿವಕುಮಾರ್ ಅವರಿಗೆ CM ಸ್ಥಾನ ಸಿಕ್ಕಿದೆ. ಆದ್ರೆ ಪರಮೇಶ್ವರ್ ಅವರನ್ನ DCM ಮಾಡಿರುವಂಥದ್ದು. ಈ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡಂತ ಪರಮೇಶ್ವರ್ ಅವರು ಅವರ ಏನು ಆಪ್ತ ವಲಯದ ನಡುವೆ ಮಾತನಾಡುವಾಗ ಈ 3 ಬಾರಿ ಏನು CM ಸ್ಥಾನ ಕೈ ತಪ್ಪಿತ್ತು ಆ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ. ಹಿಂದೆ ಅವರು ಸಚಿವರಾಗಿ ಶಾಸಕರಾಗಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಸುದೀರ್ಘವಾಗಿ ಪಕ್ಷದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಅವ್ರು ಏನಿದ್ರು ಎಲ್ಲ ಅಂಶಗಳನ್ನ ಕೂಡ ಅವರು ಪ್ರಸ್ತಾಪವನ್ನ ಮಾಡಿ 3 ಬಾರಿ CM ಸ್ಥಾನ ಕೈಯಿಂದ ತಪ್ಪಿರುವಂತದ್ದನ್ನು ಕೂಡ ಹೇಳುವ ಮೂಲಕ ಅವರು ಭಾವುಕರಾಗಿರುವಂತದ್ದು. ಆದ್ರೆ ಸಾಮಾನ್ಯವಾಗಿ ಏನು ಅಂತಂದ್ರೆ ಹೈಕಮಾಂಡ್ ಜೊತೆ ಈ ವಿಚಾರಗಳನ್ನ ಅವರು ಮೊದಲು ಮಾತನಾಡಿರ್ತಾರೆ, ಅದಾದ ಬಳಿಕವೇ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಯಾಕೆಂದ್ರೆ ಹೈಕಮಾಂಡ್ ವಿರುದ್ಧವಾಗಿ ಕಾಂಗ್ರೆಸ್ನ ವಿರುದ್ಧವಾಗಿ ಎಲ್ಲೂ ಕೂಡ ಪರಮೇಶ್ವರ್ ಅವರು ಇದುವರೆಗೂ ಕೂಡ ಮಾತನಾಡಿರಲಿಲ್ಲ. ಆದ್ರೆ ಅವರ ಮನದಲ್ಲಿರುವಂತಹ ಒಂದು ಬೇಸರವನ್ನ ಈಗ ಅವರು ಅಭಿಮಾನಿಗಳ ಮುಂದೆ ವ್ಯಕ್ತಪಡಿಸಿರುವಂತದ್ದು. ಅದು ಕೂಡ ಏನು DCM ಆಗಿ ಅವರು ಅಧಿಕಾರ ಸ್ವೀಕಾರ ಮಾಡಿಕೊಂಡು ತುಮಕೂರಿಗೆ ಯಾವಾಗ ಪ್ರಥಮ ಬಾರಿಗೆ ಅಂದ್ರೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಅನ್ನ ಮಾಡಲಾಗುತ್ತೆ. ಆ ವೆಲ್ಕಮ್ ಅನ್ನ ಮಾಡಿರುವಂತಹ ಕ್ಷಣಗಳನ್ನ ನೋಡಿ, ಅಂದ್ರೆ ಅವರಿಗೆ ಬೃಹತ್ ಹಾರಗಳನ್ನ ಹಾಕಿರುವಂತದ್ದು, ಅವರ ಕಟೌಟಿಗೆ ಹಾಲಿನ ಅಭಿಷೇಕ ಮಾಡುವಂತದ್ದು, ಪರಮೇಶ್ವರ್ ಅವರಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಅವರ ಅಭಿಮಾನಿಗಳು ಅವರು ಏನು ಸ್ವಾಗತವನ್ನ ಮಾಡ್ತಾರೆ ತುಮಕೂರಿನಲ್ಲಿ. ಈ ಒಂದು ಕ್ಷಣವನ್ನ ನೋಡಿ ಪರಮೇಶ್ವರ್ ಅವರು ಈ 3 ಬಾರಿ ನಾನು CM ಆಗಿಲ್ಲ, DCM 2ನೇ ಬಾರಿಗೆ ಆಗಿದ್ದೀನಿ ಅನ್ನುವಂತಹ ಒಂದು ಮಾತುಗಳನ್ನ ಅವರ ಅಭಿಮಾನಿಗಳ ಜೊತೆ ಕಾರ್ಯಕರ್ತರ ಜೊತೆ ಹೇಳುವಂತಹ ಸಂದರ್ಭದಲ್ಲಿ ಭಾವುಕರಾಗಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಮತ್ತು ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.